Good morning, students. Welcome to economics class. The last class we are discussing the perfect competitions market. What is the meaning of perfect competition means, and market means, and market structure discussed with you. The perfect means in the market of competitive the product and participate in the more commodities in the market, and the public opinions or public demands to create the perfect in the competitions market. There are so many subjects we discussed with you, but now discuss with you the perfect competitions. Particular means the perfect competitions means what are the objectives perfect competition means, or what are the advantages of perfect competitions in the market, and what is the features of perfect competition market discuss in this class. The last ತರಗತಿಯಲ್ಲಿ ನಾನು ಏನು ಪರಿಪೂರ್ಣ ಪೈಪೋಟಿ ಸಂಬಂಧಪಟ್ಟಂತೆ ವಿಷಯಗಳ ಮಾಡಿದ್ವಿ. ಸೊ ಪರಿಪೂರ್ಣ ಮಾರುಕಟ್ಟೆಯಲ್ಲಿ ನಾವು ಹೇಗೆ ಸ್ಪರ್ಧೆ ಮಾಡ್ತೀವಿ, ಸೊ ಪರಿಪೂರ್ಣ ಪೈಪೋಟಿಯಲ್ಲಿ ಉತ್ಪಾದಕರು ಹೇಗೆ ಸ್ಪರ್ಧಿಸ್ತಾರೆ, ಸೊ ಅದಕ್ಕಿರ್ತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಹಾಗೆ ಮಾರುಕಟ್ಟೆಯ ಸಂರಚನೆ ಅಂತಕ್ಕಂಥದ್ದು ಹೇಗಿತ್ತು, ಅದು ಮೊನೋಪೊಲಿಯೋ ಇರ್ಬೋದು ಅಥವಾ ಒಲಿಗೋಪೊಲಿ ಆಗಿರ್ಬೋದು, ಕೆಲವು ಜನ ಸಣ್ಣ ಮಾರುಕಟ್ಟೆಗಳಾಗಿರ್ಬೋದು ಅಥವಾ ಏಕಸಮ ಮಾರುಕಟ್ಟೆ ಆಗಿರ್ಬೋದು, ಏಕಸಮ ಪೈಪೋಟಿ ಮಾರುಕಟ್ಟೆಗಳಾಗಿರ್ಬೋದು ಅಂತ ಚರ್ಚೆಯನ್ನು ಮಾಡಿದ್ವಿ. ಸೊ ಹಾಗಿದ್ದಾಗ the particularly perfect competitions in the first part in the market, what are the advantages in this? So ಇದರಿಂದ ಯಾವ ರೀತಿಯ ಒಂದು ಉಪಯೋಗಗಳಾಗ್ತದೆ, ಉದ್ದೇಶಗಳೇನಾಗುತ್ತೆ, ಪರಿಪೂರ್ಣ ಪೈಪೋಟಿಯಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಥವಾ ಮಹತ್ವ ಏನು ಅಥವಾ ಲಕ್ಷಣಗಳೇನು ಅಂತಂದರೆ, ಅಂಡ್ ಸೆಕೆಂಡ್ ಒನ್ ಸೊ ಇದರಿಂದ ಆಗ್ತಕ್ಕಂಥ ಕೆಲವು ಅಡ್ವಾಂಟೇಜಸ್ ಏನಿದಾವೆ, ಉದ್ದೇಶಗಳೇನಿದೆ ಅಬ್ಜೆಕ್ಟಿವ್ಸ್ ನಾವು ನೋಡೋಣ. ಸೊ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮೀನ್ಸ್ ದ ಸ್ಟ್ರಕ್ಚರ್ಸ್ ಆಫ್ ಬ್ರಾಡ್, ಇದೊಂದು ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ದಾರಿ ಇದೆ. ಸೊ ಹಾಗಾದರೆ ದ ಅಡ್ವಾಂಟೇಜಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಹೇಗಿದೆ ಅಂತ ಒಂದು ಉಪಯೋಗಗಳು, ದ ಫ್ಯೂಚರ್ಸ್ ಆಫ್ ಅಡ್ವಾಂಟೇಜಸ್ ಆರ್ features of perfect computations, important of perfect computations, so both are the same. So the perfect computation, this is the 1 2 3 4 5 6 the advantages of perfect computation. The first one is the perfect computation is that is of homogeneous product. There are so many commodities participated in the market by the perfect competition market. ಸೊ ಸುಮಾರು ಹಲವಾರು ಇಲ್ಲಿ ಉತ್ಪನ್ನಗಳೇನಾಗ್ತದೆ ಅಥವಾ ವಸ್ತುಗಳೇನಾಗ್ತದೆ, ಸರಕುಗಳೇನಾಗ್ತದೆ ಒಂದು ಮಾರುಕಟ್ಟೆಯಲ್ಲಿ ಸ್ಪರ್ಧಿಸ್ತದೆ. ಸೊ ಹಾಗಾಗಿ ದ ಹೋಮೋಜಿನಿಯಸ್ ಪ್ರಾಡಕ್ಟ್, ಸಮೂಹ ಉತ್ಪನ್ನಗಳನ್ನು ನೋಡ್ತೀವಿ ಇಲ್ಲಿ, ನಾವು ಎಲ್ಲ ರೀತಿಯ ಉತ್ಪನ್ನಗಳೇನು ಮಾಡ್ತೇವೆ ಇಲ್ಲಿ ಭಾಗವಹಿಸ್ತೇವೆ. ಗ್ರೂಪ್ ಆಫ್ ಸೇವಿಂಗ್ ಕರಿತೀವಿ. ದ ಹೋಮೋಜಿನಿಯಸ್ ಮೀನ್ಸ್ ಸಮೂಹವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತದೆ, ಸಮೂಹ ಉತ್ಪನ್ನಗಳ ಒಂದು ವ್ಯವಸ್ಥೆ ಆಗಿರುತ್ತೆ. ಇಲ್ಲಿ ಸಾಕಷ್ಟು ವಸ್ತುಗಳಲ್ಲಿ ಏನು ಮಾಡ್ತಾ ಹೋಗ್ತದೆ, ಪಾರ್ಟಿಸಿಪೇಟ್ ಮಾಡ್ತಾ ಮೀನ್ಸ್ ಭಾಗವಹಿಸ್ತದೆ. ಸೊ ಹಾಗಾಗಿ ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ಸ್ ಒಂದು ಅಡ್ವಾಂಟೇಜ್ ಅಂತ ಫೀಚರ್ಸ್ ಅಂದರೆ ಹೋಮೋಜಿನಿಯಸ್ ಪ್ರಾಡಕ್ಟ್. ಇಲ್ಲಿ ಸಮೂಹ ರೀತಿಯ ಉತ್ಪನ್ನಗಳು ಯಾವ್ದು ಬೇಕಾದ್ರೂ ತಗೋಬೋದು, ಪಬ್ಲಿಕ್ ಆಗಿ ತಗೋಬೋದು ಅಲ್ವಾ. ಸೊ ಇಲ್ಲಿ ಸಾಕಷ್ಟು ವಸ್ತುಗಳಿದ್ದಾಗ ಒಂದೇ ಇದ್ದಾಗ ಆಯ್ಕೆಗಳಿರುತ್ತೆ. ಸೊ ಸಿಂಗಲ್ ಪ್ರಾಡಕ್ಟ್ ಕಾಂಪಿಟೇಷನ್ ಅಂತ ದ ನೋ ಚಾಯ್ಸ್ ಕನ್ಸ್ಯೂಮರ್ಸ್ ಅಲ್ಲೇನಾಗುತ್ತೆ, ಯಾವುದೇ ರೀತಿಯ ಆಗಿರ್ತಕ್ಕಂಥ ಆಯ್ಕೆಗಳಿಗೆ ಅವಕಾಶಗಳಿರುವುದಿಲ್ಲ. ಒಂದು ಮಾರುಕಟ್ಟೆಯಲ್ಲಿ ಒಂದೇ ವಸ್ತು ಇದ್ದಾಗ ಆ ವಸ್ತುವನ್ನು ಮಾತ್ರ ಮಾಡಬೇಕಾಗುತ್ತೆ, ಅದರ್ವೈಸ್ ನೋ ಚಾರ್ಜ್ ಅಲ್ವಾ. ಸೊ ಹಾಗಾಗಿ there are no changes in the single product market. So the perfect combination advantage of future the homogeneous product. ಸಮೂಹ ಉತ್ಪನ್ನಗಳು ಅಲ್ಲಿ ಏನಾಗ್ತವೆ, ಭಾಗವಹಿಸುತ್ತವೆ. ಆಗಿದ್ದಾಗ the consumer like or choice. So what is the good, what is the bad, what is the better, ಸೊ ಯಾವುದು ಉತ್ತಮ, ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಕನ್ಸ್ಯೂಮರ್ ಚಾಯ್ಸ್ ಪ್ರಿಫರೆನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಇಲ್ಲಿ ಅನುಭೋಗಿಯ ಆಯ್ಕೆಗಳಿಗೆ ಅವಕಾಶ ಇರುತ್ತದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ. ಆ್ಯಂಡ್ ದ ಪ್ರಿಫರೆನ್ಸ್ ಆಫ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಸೊ ಗುಣಮಟ್ಟ ಮತ್ತು ಪ್ರಮಾಣಕ್ಕೆ ಅನುಗುಣವಾಗಿರ್ತಕ್ಕಂಥ ವಸ್ತುಗಳಿಗೆ ಬೇಡಿಕೆಗಳ ಕ್ರಿಯೇಟ್ ಆಗ್ತದೆ. ಸೊ
So very simple. And second one is the free entry and free exit. So free entry and free exit in the perfect competition market. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಇಲ್ಲಿ ಮುಕ್ತ ಪ್ರವೇಶ ಮುಕ್ತ ನಿರ್ಗಮನ. ಯಾವುದೇ ಉತ್ಪಾದಕ ಬೇಕಾದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಪ್ರವೇಶ ಮಾಡಬಹುದು. ಫ್ರೀ ಎಂಟ್ರಿ ಅಂಡ್ ಯಾವಾಗ ಆಪರ್ಚುನಿಟೀಸ್ ಆಗುತ್ತೋ ಸೊ ಅವನು ಏನ್ಮಾಡಬಹುದು, ಸೊ ಹಾಗೆ ಫ್ರೀ ಎಕ್ಸಿಟ್, ಅವನು ಮುಕ್ತವಾಗಿ ಹೊರಗೆ ಬರ್ಬೋದು. ಯಾವಾಗ ಅವನು ಮಾರುಕಟ್ಟೆ ಬೇಕಾದ್ರೆ ಅವನು ಉತ್ಪಾದನೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ಕೊಂಡು ಎಂಟ್ರಿ ಆಗ್ಬೋದು, ಮೀನ್ಸ್ ಪ್ರವೇಶ ಮಾಡ್ಬೋದು. ಹಾಗೆಯೇ ಅವನಿಗೆ ಯಾವಾಗ ಬೇಡ ಆಗುತ್ತೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ಅವನ ಮಾರುಕಟ್ಟೆಯಿಂದ ಮುಕ್ತವಾಗಿ ಹೊರಗೆ ಬರ್ಬೋದು. ಯಾವುದೇ ರೀತಿಯ ಒಂದು ಕಂಡೀಷನ್ಸ್ಗಳು ಅಪ್ಲೈ ಆಗುತ್ತೆ. ಯಾಕಂದರೆ ಪರ್ಫೆಕ್ಟ್ ಕಾಂಪಿಟೇಷನ್, ಈಗ ಎಲ್ಲ ಪೈಪೋಟಿ ಇರ್ತಕ್ಕಂಥ ಪೈಪೋಟಿ ಮೀನ್ಸ್ ಒಬ್ಬರೇ ಮಾಡಲಿಕ್ಕೆ ಅಲ್ವಾ, ದ ಸಿಂಗಲ್ ಪರ್ಸ್ಪೆಕ್ಟಿವ್ ಆಫ್ ಗೇಮ್. ಸೊ ಆಟಗಳಲ್ಲಿ ಒಬ್ಬರೇ ಪಾರ್ಟಿಸಿಪೇಟ್ ಮಾಡೋದು ಗೇಮ್ ಅಂತ ಕರೆಯೋಕ್ಕಾಗುತ್ತಾ ಇಲ್ಲ. ಸೊ ಹಾಗಾಗಿ ಗೇಮ್ ಈಸ್ ಮೋರ್ ದನ್ ಪೀಪಲ್ಸ್ ಪಾರ್ಟಿಸಿಪೇಟ್. ಸೊ ಅದು ವಿನ್ನಿಂಗ್ ಇಸ್ ಮೋರ್. ಸೊ ಸಾಕಷ್ಟು ಜನ ಬರ್ತಾರೆ, ಆಟ ಆಡ್ತಾರೆ, ಅದು ಒಬ್ಬರು ಮಾತ್ರ ಗೆಲ್ತಾ ಇದ್ದಾರೆ. ಸೊ ದ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಮಾರ್ಕೆಟ್ ಆಸ್ ಎ ಪ್ರೊಡ್ಯೂಸರ್ ದ ಫ್ರೀ ಎಂಟ್ರಿ ಆ್ಯಂಡ್ ಫ್ರೀ ಎಕ್ಸಿಟ್, ಮುಕ್ತವಾಗಿ ಬರಬಹುದು, ಪ್ರವೇಶವನ್ನು ಮಾಡುವುದು ಮಾರುಕಟ್ಟೆಯಿಂದ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಿಂದ ಮುಕ್ತವಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಿಂದ ನಿರ್ಗಮಿಸಬಹುದು. ಸೊ ಇದು ಸಹ ಏನಂತ ಹೋಗ್ತೀವಿ ಅಡ್ವಾಂಟೇಜ್ ಆಗುತ್ತೆ ಆ್ಯಂಡ್ ಫ್ಯೂಚರ್ಸ್ ಲಕ್ಷಣಗಳು ಅಂತ ಹೋಗ್ತದೆ. ಒನ್ ಆ್ಯಂಡ್ ನೆಕ್ಸ್ಟ್ ಒನ್ ದ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಇದೆ ದ ಪರ್ಫೆಕ್ಟ್ ನಾಲೆಡ್ಜ್, ಪ್ರೈಸ್ ಆ್ಯಂಡ್ ಟೆಕ್ನಾಲಜಿ. ಇಟ್ಸ್ ಗಿವನ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ದ ನಾಲೆಡ್ಜ್, ಪ್ರೈಸ್ ಆ್ಯಂಡ್ ಟೆಕ್ನಾಲಜಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಿಂದ ಏನಾಗುತ್ತೆ, ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಬರುತ್ತದೆ ಅಲ್ವಾ. ಸೊ ಪೈಪೋಟಿ ಅಂದಾಗ ನಾನು ಏನು ಕೊಡ್ತೀನೋ ನಾನು ಏನು ಮಾಡ್ತೀನೋ ಅದು ಮಾತ್ರ ಇರ್ತದೆ. ಬಟ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ, ಬದಲಾವಣೆಗಳಾಗೋದಿಲ್ಲ. ಒಂದೇ ಒಂದು ವಸ್ತು ಇದ್ದಾಗ ಅದನ್ನೇ ಕೊಡಬೇಕಂತಾಗ ಏನಾಗುತ್ತೆ, ಅನಿವಾರ್ಯವಾಗಿ ನಾವು ಬಳಸಬೇಕಾಗುತ್ತೆ ಅಲ್ವಾ. ಸೊ ಅದ್ರಲ್ಲಿ ಚಾಯ್ಸ್ ಇರೋದಿಲ್ಲ. ಯಾಕಂದರೆ ಸ್ಮಾಲ್ ವಸ್ತುಗಳು ಎಕ್ಸ್ ವೈ ಜೆಡ್ ಎ ಬಿ ಸಿ ಎ ಟು ಜೆಡ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಇದ್ದಾಗ ಸೊ ವಿ ಆರ್ ಚೂಸ್ ಎ ಬಿ ಸಿ ಡಿ ಎಕ್ಸ್ ವೈ ಜೆಡ್ ಇಟ್ಸ್ ಅಲ್ವಾ. ಸೊ ಎ ಇಂದ ಜೆಡ್ ವರೆಗೆ ಇರ್ತಕ್ಕಂಥ ವಸ್ತುಗಳಿದೆ, ಎಲ್ಲ ವಸ್ತುಗಳು ಮಾರುಕಟ್ಟೆಯಲ್ಲಿ ಇಲ್ಲ ಬಂದಾಗ ಸೊ ಆವಾಗ ನಾವೇನು ಮಾಡ್ತೀವಿ, ಯಾವುದಾದ್ರು ಒಂದು ವಸ್ತುವನ್ನು ಎ ಅಥವಾ ಸಿ ಡಿ ಅಥವಾ ಎಕ್ಸ್ ವೈ ಜೆಡ್ ಆಗಿರ್ಬೋದು, ಆರ್ ಎಸ್ ಪಿ ಆಗಿರ್ಬೋದು, ಅವುಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂದಾಗ ಸೊ ಆಯ್ಕೆ ಅಂತ ಚಾಯ್ಸ್ ಅಂತಕ್ಕಂಥ ಏನಿದೆ ಅದೇನಂತ ಹೋಗುತ್ತೆ, ಇನ್ಕ್ರೀಸ್ ಅವರ್ ನಾಲೆಡ್ಜ್, ನಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸುತ್ತೆ. ಓನ್ಲಿ ದ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಅಂಡ್ a difference of price. ಸೊ ವಿವಿಧ ಬೆಲೆಗಳನ್ನ ಜ್ಞಾನವನ್ನು ತಿಳ್ಕೊಳ್ತೀವಿ ಹೌದಾ. ಯಾವುದಕ್ಕೆ ಎಷ್ಟು ಬೆಲೆ ಇದೆ, ಎ ಕಮಾಡಿಟೀಸ್ ದ ಪ್ರೈಸ್, ಬಿ ಎಸ್ ಒನ್ ವಾಟ್ ಇಸ್ ದ ಪ್ರೈಸ್, ಸಿ ಎಕ್ಸ್ ವೈ ಜೆಡ್ ಇಸ್ ದ ಪ್ರೈಸ್. ಸೊ ಎ ಇರ್ತಕ್ಕಂಥ ಬೆಲೆ, ಬಿ ಇರ್ತಕ್ಕಂಥ ಬೆಲೆ ಮತ್ತು ಸಿ ಇರ್ತಕ್ಕಂಥ ಬೆಲೆಯನ್ನು ನಾವೇನು ಮಾಡ್ಕೊಳ್ತೀವಿ, ಗ್ರಹಿಸ್ತೀವಿ. ಸೊ ಅದಾದಮೇಲೆ ಅದರ ನೆಕ್ಸ್ಟ್ ವೇ ಚಾಯ್ಸ್ ಅಂಡ್ ಲೈಕ್ ಆ್ಯಂಡ್ ಫೈನಲಿ ದ ಪರ್ಚೇಸ್ ಬೈಯಿಂಗ್. ಸೊ ಆಯ್ಕೆ ಮಾಡ್ಕೊಂಡು ಆದ್ಮೇಲೆ ನಾವು ಅಂತಿಮವಾಗಿ ಕೊಡ್ತೀವಿ. ಸೊ ಹಾಗಾಗಿ ದ ಪ್ರೈಸ್ ನಾಲೆಡ್ಜ್ ಫ್ರಮ್ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ಇದೆ. ಸೊ ಅಲ್ಲಿಂದ ಏನಂತ ಬೆಲೆಯ ಒಂದು ಜ್ಞಾನ ಸಿಗುತ್ತೆ ನಮಗೆ, ಯಾವುದೇ ವಸ್ತುವಿಗೆ ಯಾವುದು ಬೆಲೆ, ಆ ವಸ್ತುವಿಗೆ ಬೆಲೆ ಏನೇ ಒಂದು ವಸ್ತುವಿಗೆ ಸ್ವಲ್ಪ ನಾಲೆಡ್ಜ್ ಸಿಗ್ತದೆ. ಅಂಡ್ ಟೆಕ್ನಾಲಜಿ ಆಫ್ ಇಲ್ಲೇನಂತ ಹೋಗುತ್ತೆ. ಸೊ ಹಲವಾರು ವಸ್ತುಗಳು ಇರೋದ್ರಿಂದ ಅಲ್ಲೇನಾಗುತ್ತೆ, ತಂತ್ರಜ್ಞಾನ ಅಂತ ಬದಲಾವಣೆ ಆಗುತ್ತೆ. ಸೊ ಇವತ್ತೆಲ್ಲ ನೋಡ್ತಿದ್ದೀವಿ ನಾವು. ಸೊ ಮೊಬೈಲ್ಸ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಟೆಲಿವಿಷನ್ಸ್ಗಳಾಗಿರ್ಬೋದು ಅಲ್ವಾ, ಫ್ರಿಜ್, ವಾಷಿಂಗ್ ಮಿಷಿನ್ಸ್ಗಳಾಗಿರ್ಬೋದು, ಟ್ರ್ಯಾಕ್ಟರ್, ಕಾರ್, ATC, ಮೋದಿ. ಸೊ ಎಲ್ಲದೂ ಏನಾಗ್ತಾ ಇದೆ. ಸೊ ಎವ್ರಿ ಇಯರ್ ದ ಕಮ್ ಟು ನ್ಯೂ ಲಾಂಚ್ ಆರ್ ನ್ಯೂ ಮಾಡಲ್ಸ್. ಸೊ ಪ್ರತಿ ವರ್ಷ ಏನಾಗ್ತಿದೆ, ಹೊಸ ಹೊಸ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ಗಳು ನೀವು ಏನಾಗ್ತದೆ ಇವತ್ತು ಲಾಂಚ್ ಆಗ್ತಾ ಇದ್ದಾವೆ. ಸೊ ನಿಮಗೆ ಗೊತ್ತಿದೆ. ಸೊ ಇವತ್ತಿದ್ದಂಥ ಒಂದು ಮೊಬೈಲ್ ರಿಸೋರ್ಸ್ ಏನಾಗುತ್ತೆ, ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಇರೋದಿಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ನ್ಯೂ ಮಾಡಲ್ಸ್, ಇಟ್ ಈಸ್ ಮೀನ್ಸ್ ಪ್ರಿಫರೆನ್ಸ್ ಆಫ್ ಮಾಡಲೈಸೇಷನ್ ಅಲ್ವಾ. ಸೊ ಅದ್ರ ಕಡೆಗೆ ನಾವು ಒತ್ತಡ ಕೊಟ್ಟಾಗ, ಅದರ ಪ್ರಿಫರೆನ್ಸ್ ಮಾಡಲ್ ಕೊಟ್ಟಾಗ ಸೊ ಹೊಸದಾಗಿರ್ತಕ್ಕಂಥ ಒಂದು ಬರ್ತದೆ. ಸೊ ನೆಕ್ಸ್ಟ್ ಅದರ್ ಫ್ಯೂ ಡೇಸ್ ಸೊ ಕಮಿಂಗ್ ಅಪ್ ನ್ಯೂ ಒನ್. ಸೊ ಮತ್ತೊಂದು ಏನಾಗುತ್ತೆ, ಒಂದು ಪ್ರಾಡಕ್ಟ್ ಅಂತಕ್ಕಂಥ ಮತ್ತೊಂದು ಬರ್ತದೆ. ಬಿಕಾಸ್ ಅದ ಟೆಕ್ನಾಲಜಿ. ಸೊ ಚಾಪೀಸ್ ಸಿಗಿದೆ. ಸೊ ಇದನ್ನು ನಾವು ಮತ್ತೆ ಚೇಂಜ್ ಮಾಡ್ಬೋದಲ್ಲ, ಬೇರೆ ಥರ ಮಾಡ್ಬೋದು. ಸೊ ಮಾರ್ಕರ್ ಮಾಡಿದೆ, ಮಾರ್ಕರ್ ಬಂದಿದೆ. ಚಾಪೀಸ್ ಬಂದು ಒಂದು ರೋಡಲ್ಲಿ ನಾವು BPಯಲ್ಲಿ ಮಾರ್ಕರ್ಸನ್ನು ಬಳಸ್ಬೋದು. ನೆಕ್ಸ್ಟ್
PPT ಪ್ರೆಸೆಂಟೇಷನ್ಸ್ ಯಾವುದೇ ಚಾಪ್ಟರ್ಸ್ಗಳನ್ನು ಬಳಸಂಗಿಲ್ಲ, ಏನು ಬರೋ ಸ್ಟಿಕ್ಸ್ ಅನ್ನು ಬಳಕೊಂಡು ನಾವು ಎಕ್ಸ್ಪ್ರೆಷನ್ ಮಾಡ್ಕೊಂಡು ಹೋಗೋದು. ಸೊ ಏನಾಗುತ್ತೆ, ಎಜುಕೇಷನ್ಲಿ, ಹೆಲ್ತ್, ಟೆಕ್ನಾಲಜಿ, ಫಾರ್ಮರೇಜ್, ಇಂಡಸ್ಟ್ರೀಸ್ ಎಲ್ಲರಲ್ಲೂ ಏನಾಗುತ್ತೆ ಇವತ್ತು ಟೆಕ್ನಾಲಜಿ ಅಂತ ಒಂದು ಬದಲಾವಣೆ ಆಗುತ್ತೆ. ಬಿಕಾಸ್ ಆಫ್ ದ ಪರ್ಫೆಕ್ಟ್ ಕಾಂಪಿಟೇಷನ್ಸ್. ಯಾಕೆ ತಂತ್ರಜ್ಞಾನಗಳ ಬಗ್ಗೆ ಏನಾಗುತ್ತೆ, ಇದರಿಂದ ಬದಲಾವಣೆ ಆಗ್ತವೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಪೈಪೋಟಿಯಲ್ಲಿ ಇರಲಿಕ್ಕೋಸ್ಕರ ಇವತ್ತು ತಂತ್ರಜ್ಞಾನ ಇವತ್ತು ಬದಲಾವಣೆ ಆಗ್ತಾ ಇದೆ. ಮೊದಲು ಕೀಪ್ಯಾಡ್ ಸಿಕ್ತು, ಲ್ಯಾಂಡ್ ಲೈನ್ ಇತ್ತು, ಆಮೇಲೆ ಕೀಪ್ಯಾಡ್ ಬಂತು ಮೊಬೈಲಲ್ಲಿ, ಫೋನಲ್ಲಿ, ಅದಾದಮೇಲೆ ಇವತ್ತು ಹ್ಯಾಂಡ್ ರೆಸಿಪ್ಟ್ಸ್ಗಳು ಬಂದಿದ್ದಾವಲ್ವಾ. ಸೊ ಹಾಗಾಗಿ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ದ ಪರ್ಫೆಕ್ಟ್ ಕಾಂಪಿಟೇಷನ್ಸ್ ದ ಫ್ಯೂಚರ್, ದ ಪರ್ಫೆಕ್ಟ್ ನಾಲೆಡ್ಜ್ ಆ್ಯಂಡ್ ಪ್ರೈಸ್ ಆ್ಯಂಡ್ ಟೆಕ್ನಾಲಜಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಿಂದ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಸಿಗ್ತದೆ, ಯಾವುದು ಸರಿ ಯಾವುದು ತಪ್ಪು, ಆ್ಯಂಡ್ ಬೆಲೆಯನ್ನು ನಾವು ಅನಿಸ್ತೀವಿ, ದ ಡಿಸ್ಕಸ್ ಆಫ್ ಪ್ರೈಸ್, ಬೆಲೆಯನ್ನು ನಾವು ವಿಚಾರ ಮಾಡ್ತೀವಿ. ಆ್ಯಂಡ್ ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಸಹ ನಮಗೆ ಯಾವುದು ಚೆನ್ನಾಗಿದೆ, ಯಾವ ಕ್ವಶನ್ಸ್ ಇದೆ, ಸೊ ಇದು ಚೆನ್ನಾಗಿದೆಯಾ, ಫ್ಯಾನ್, ಟಿವಿ, ಸೊ ಎವರಿ ಒನ್ ಚಾಯ್ಸ್. ಸೊ ಪ್ರತಿಯೊಂದು ಆಯ್ಕೆ ಮಾಡ್ತಾ ಹೋದರೆ ಯಾವುದು ಬೆಟರ್ ಇರೋದು ನಾವೇನು ಮಾಡ್ತೀವಿ, ಆ ಟೆಕ್ನಾಲಜಿ ವರ್ಷನ್ಸ್ ಮೇಲೆ ನಾವು ಮೆನ್ಷನ್ ಮಾಡ್ತೀವಿ. ಹಾಗಾಗಿ ಸೊ ಅದರ ಒಂದು ಏನಾಗಿದೆ, ಹಲವಾರು ವಸ್ತುಗಳು ಮಾರುಕಟ್ಟೆಯಲ್ಲಿದ್ದಾಗ ಆ ಮಾರುಕಟ್ಟೆ ಇರತಕ್ಕಂಥ ವಸ್ತುಗಳ ತಂತ್ರಜ್ಞಾನದ ಒಂದು ನಾವೇನು ಮಾಡ್ತೀವಿ, ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ದ ಪರ್ಫೆಕ್ಟ್ ನಾಲೆಡ್ಜ್ ಆ್ಯಂಡ್ ಪ್ರೈಸ್ ಆ್ಯಂಡ್ ಟೆಕ್ನಾಲಜಿ. ಸೊ ವೆರಿ ಸಿಂಪಲ್. ನೆಕ್ಸ್ಟ್ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇಲ್ಲಿ ಯಾವುದೇ ರೀತಿಯ ಸಾರಿಗೆ ವೆಚ್ಚವಿರುವುದಿಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ ಅದು ಮಲ್ಟಿನೇಷನಲ್ ಕಂಪನೀಸ್ನಿಂದ ಮಹಾಲ್ ಅಲ್ವಾ, ಸೊ ಶಾಪಿಂಗ್ ಮಾಲ್, ಸೊ ಎಲ್ಲ ವಸ್ತುಗಳಲ್ಲಿ ಬರ್ತದೆ. ಸೊ ಎಲ್ಲ ವಸ್ತುಗಳಲ್ಲಿ ಬರ್ತದೆ. ದ ಪಬ್ಲಿಕ್ ಆರ್ ಬೈಯರ್ಸ್ ದ ವಿಸಿಟ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಶೋರ್. ಸೊ ಪಬ್ಲಿಕ್ ಲೈಕ್ ದ ಪರ್ಚೇಸ್ ದ ಕಮಾಡಿಟೀಸ್ ಆಫ್ ಇಂಡಿಯಾ. ಸೊ ಸಾರ್ವಜನಿಕರು ಏನು ಮಾಡ್ತಾರೆ, ಅವರು ಶಾಪಿಂಗ್ ಮಾಲ್ಗಳಿಗೆ ಹೋಗೋದ್ರಿಂದ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಆಯ್ಕೆ ಮಾಡ್ಕೊಂಡು ಅವ್ರು ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಏನಿದೆ, ಸಾರಿಗೆಯ ಒಂದು ಏನಿದೆ ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕೆ ಒಂದು ವೆಚ್ಚ ಏನಿದೆ ಅದು ಇರೋದಿಲ್ಲ. ಸೊ ಅದು ಏನಾಗುತ್ತೆ, ಇಲ್ಲಿ ಮಾರುಕಟ್ಟೆಗೆ ಲಾಭ ಆಗುತ್ತೆ. ಯಾವ ಮಾರುಕಟ್ಟೆಗೆ? ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನೋ ಆರ್ಟಿಫಿಷಿಯಲ್ ರೆಸ್ಟ್ರಿಕ್ಷನ್ಸ್. ಇಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ಸ್ ವಸ್ತುಗಳ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ನಿಬಂಧನೆಗಳಿರೋದಿಲ್ಲ. ಯಾವುದೇ ನಿಬಂಧನೆಗಳಿರೋದಿಲ್ಲ. ಶಾರ್ಟ್ ರೇಟಿಂಗ್ ಯಾರೋ ಮಾಡ್ಕೊಳ್ಬೋದು ಅಥವಾ ಆರ್ಟ್ ರೇಟಿಂಗ್ ಯಾವುದೋ ವಸ್ತು ಮಾಡ್ಕೊಳ್ಬೋದು. ಸೊ ಅಲ್ಲಿ ಅವಕಾಶ ಇರೋದಿಲ್ಲ. ಯಾಕಂದರೆ ದ ಬೈಯರ್ಸ್ ಆರ್ ಕನ್ಸ್ಯೂಮರ್ ಚಾಯ್ಸ್ ಆರ್ ಪರ್ಚೇಸ್ ಟು ಬೆಟರ್ ಒನ್ ಆ್ಯಂಡ್ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಯಾವ ಆರ್ಟಿಫಿಷಿಯಲ್ ವಸ್ತುಗಳಿಗೆ ಯಾವುದೇ ರೀತಿಯ ಒಂದು ನಿಬಂಧನೆ ಇರೋದಿಲ್ಲ. ಆದರೆ ಅನುಭೋಗಿಯಾಗಿರ್ತಕ್ಕಂಥವನು ಅಥವಾ ಕೊಳ್ಳುವಂತಹ ವ್ಯಕ್ತಿ ಆಗಿರ್ತಕ್ಕಂಥ ಏನು ಮಾಡ್ತಾ ಹೋಗ್ತಾನೆ, ಉತ್ತಮವಾಗಿದ್ದನ್ನೇ ಕೊಳ್ಳಲಿಕ್ಕೆ ಇಷ್ಟಪಡ್ತಾನೆ. ಸೊ ನೋ ಆರ್ಟಿಫಿಷಿಯಲ್ ರೆಸ್ಟ್ರಿಕ್ಷನ್ಸ್, ಯಾವುದೇ ರೀತಿಯ ಸಂಬಂಧಪಟ್ಟಂತ ಒಂದು ನೀತಿ ನಿಬಂಧನೆಗಳು ಇರೋದಿಲ್ಲ. ನೀತಿ ನಿಬಂಧನೆಗಳು ಇರೋದಿಲ್ಲ. ಸೊ ದಿಸ್ ಒನ್ ಆಲ್ಸೋ ಅಡ್ವಾಂಟೇಜ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಅಂಡ್ ಲಾಸ್ಟ್ ಫೈನಲಿ ದ ಲಾರ್ಜೆಸ್ಟ್ ಬೈಯರ್ಸ್ ಅಂಡ್ ಸೇಲರ್ಸ್. ಇಲ್ಲಿ ಬಹಳಷ್ಟು ಜನ ಕೊಳ್ಳುವವರು ಇರ್ತಾರೆ ಮತ್ತೆ ಮಾರಾಟ ಮಾಡುವವರು ಇರ್ತಾರೆ. ದ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್ ಪಾರ್ಟಿಸಿಪೇಟ್ ದ 1 to more commodities participate in the perfect competition market, and buyers and the sellers the participate the largest people. ಬಹಳಷ್ಟು ಜನ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕೊಳ್ಳುವವರು ಇರ್ತಾರೆ ಮತ್ತು ಸಾಕಷ್ಟು ಜನ ಇಲ್ಲಿ ಮಾರಾಟ ಮಾಡಿರ್ತಾರೆ. ಬಿಕಾಸ್ ಸೊ ಸಾಕಷ್ಟು ವಸ್ತುಗಳು ಇಲ್ಲಿ ಮಾರುಕಟ್ಟೆಯಲ್ಲಿ ಇರ್ತದೆ. ಅದು ಕೇವಲ ಪರಿಪೂರ್ಣ ಪೈಪೋಟಿ ಅಥವಾ ಪೈಪೋಟಿ ಮಾರುಕಟ್ಟೆಯಲ್ಲಿ ಪರ್ಫೆಕ್ಟ್ ಮೀನ್ಸ್ ಪೈಪೋಟಿ ಮಾರುಕಟ್ಟೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ದ ಅಡ್ವಾಂಟೇಜಸ್ ಆಫ್ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಹೋಮೋಜಿನಿಯಸ್ ಪ್ರಾಡಕ್ಟ್, ಸಮೂಹ ವಸ್ತುಗಳ ಸಂಬಂಧಪಟ್ಟಂತೆ ಏನು ಮಾಡ್ತಾ ಹೋಗುತ್ತೆ, ಅಧ್ಯಯನ ಮಾಡುತ್ತೆ ಮತ್ತು ಅವುಗಳಿಗೆ ಅವಕಾಶವನ್ನು ಕೊಡುತ್ತೆ. ಅಪಾರ್ಚುನಿಟೀಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಫ್ರೀ ಎಂಟ್ರಿ ಆ್ಯಂಡ್ ಫ್ರೀ ಎಕ್ಸಿಟ್. ಸೊ ಮುಕ್ತವಾಗಿ ಮಾರುಕಟ್ಟೆಗೆ ಪ್ರವೇಶ ಮಾಡಬಹುದು. ಪೈಪೋಟಿ ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಪೈಪೋಟಿ ಮಾರುಕಟ್ಟೆಯಿಂದ ನಿರ್ಗಮನ ಆಗಬಹುದು. And third one is the perfect knowledge and price technology. ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಾಗ್ತದೆ, ಒಂದು ಪರಿಪೂರ್ಣ ಜ್ಞಾನ ಸಿಗ್ತದೆ, ಬೆಲೆಗಳ ಜ್ಞಾನ ಸಿಗುತ್ತೆ ಮತ್ತು ತಂತ್ರಜ್ಞಾನಗಳ ಜ್ಞಾನ ಆಗುತ್ತೆ. 1
and no transportation cost. ಇಲ್ಲಿ ಯಾವುದೇ ರೀತಿಯ ಒಂದು ವಹಿವಾಟಿಗೆ ಸಂಬಂಧಪಟ್ಟ ಸಾರಿಗೆ ಒಂದು ವೆಚ್ಚಗಳು ಇಲ್ಲಿ ಇರೋದಿಲ್ಲ. and no artificial restrictions artificial restrictions ಇಲ್ಲಿ ಯಾವುದೇ ರೀತಿಯ ಒಂದು ಆರ್ಟಿಫಿಷಿಯಲ್ ಸಂಬಂಧಪಟ್ಟ ನಿಬಂಧನೆಗಳು ಇರೋದಿಲ್ಲ. and largest buyers ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಕೊಳ್ಳುವವರು ಇರ್ತಾರೆ ಮತ್ತೆ ಮಾರಾಟ ಮಾಡುವವರು ಇರ್ತಾರೆ. ಸೊ ಹಾಗಾಗಿ the 6 points is the features of perfect computations, objective of perfect computations and advantage of perfect computations. So both are the same. Okay, this is given the annual examinations 4 marks. And next one is I go to the revenue of computations field. The revenue of computations field. ಇಲ್ಲಿ ಉದ್ಯಮ ಘಟಕದಲ್ಲಿ ಆದಾಯ ಹೇಗೆ ಪೈಪೋಟಿ ಮಾಡ್ತದೆ, ಉದ್ಯಮ ಘಟಕದಲ್ಲಿ ಆದಾಯ ಅನ್ನೋದು ಹೇಗೆ ಪೈಪೋಟಿ ಮಾಡ್ತದೆ. ಸೊ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ. ಸೊ ನಾವು ಲಾಸ್ಟಲ್ಲಿ ಪ್ರೊಡಕ್ಷನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಸೊ TPAP ಆ್ಯಂಡ್ NP, ಸೊ ಟೋಟಲ್ ಪ್ರೊಡಕ್ಷನ್ಸ್, ಅವರೇಜ್ ಪ್ರೊಡಕ್ಷನ್ಸ್ ಆ್ಯಂಡ್ ಕಮರ್ಷಿಯಲ್ ಪ್ರೊಡಕ್ಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೆಯೇ ಇದಕ್ಕೆ ಹೋಗುತ್ತೆ ದ ರೆವಿನ್ಯೂ ಕಾಂಪಿಟೇಷನ್ ಫಂಕ್ಷನ್ನಲ್ಲಿ ಉದ್ಯಮ ಘಟಕದಲ್ಲಿರ್ತಕ್ಕಂಥ ಒಂದು ಆದಾಯದ ಒಂದು ಏನು ಪೈಪೋಟಿ ಏನಿದೆ DR, AR and MR, total revenue, average revenue and marginal revenue. This is given with the example with expressions of this table. So ಇದನ್ನು ಉದಾಹರಣೆ ಮೂಲಕ ನಾನು ಒಂದು ಕೋಷ್ಟಕದಲ್ಲಿ ನಿಮಗೆ ಏನು ಮಾಡ್ತಾ ಹೋಗ್ತೀನಿ, ಇರ್ತಾ ಹೋಗ್ತೀನಿ. The first one is revenue of competition for ಮಾರುಕಟ್ಟೆಯಲ್ಲಿ TR, AR ಅಂತ ಹೇಗೆ ಕಂಪೋಸ್ ಮಾಡ್ತದೆ. ಸೊ ಆದಾಯ ಒಂದು ಸ್ವಯಂತ ಆದಾಯ ಇರ್ಬೋದು, ಸರಾಸರಿ ಆದಾಯ ಆಗಿರ್ಬೋದು ಮತ್ತು ಒಟ್ಟು ಆದಾಯವಾಗಿರ್ಬೋದು ಹೇಗೆ ಒಂದು ಅದು ಮಾಡ್ತೇವೆ ಅಂತ ನೋಡೋಣ. ದ ಫಸ್ಟ್ ಒನ್ ಇಸ್ PR. PR is equal to P into Q. Total revenue is equal to P into Q. P means price into Q quantity. ಬೆಲೆ into ಪ್ರಮಾಣ is equal to ಒಟ್ಟು ಆದಾಯ. ಫಾರ್ ಎಕ್ಸಾಂಪಲ್ ಒಂದು ವಸ್ತುವಿನ ಬೆಲೆ 10 ರೂಪಾಯಿ ಇರುತ್ತೆ ಇಟ್ಕೊಳ್ಳಿ. ಒಂದು ವಸ್ತುವಿನ ಬೆಲೆ ಏನಾಗಿದೆ 10 ರೂಪಾಯಿ ಇರುತ್ತೆ. ನಾನು ಕೊಡ್ತಕ್ಕಂಥ ಒಂದು ವಸ್ತುವನ್ನು ಕೊಡ್ತೀನಿ. ಹಾಗಾಗಿ ಒಟ್ಟು ಆದಾಯ ಏನು? ಈ ಫಾರ್ಮುಲಾ ಹೇಳ್ತದೆ P into Q is equal to TR. The formulation is substitute P into Q is equal to TR ಅಂತ ಹೇಳ್ತದೆ. ಸೊ ಬೆಲೆ ಎಷ್ಟಿದೆ? ಒಂದು ವಸ್ತುವಿಂದು 10 ರೂಪಾಯಿ ಇದೆ. ಎಷ್ಟು ಕೊಡ್ತೀನಿ? 1 ಕೊಡ್ತೀನಿ. ಹಾಗಾದರೆ ಪ್ರೈಸ್ into Q, P into Q or as 10 rupees into 1 is equal to 10 TR. So the revenue ಎಷ್ಟಿದೆ ಇಲ್ಲಿ? 10 ಇದೆ. Next one, AR, average revenue. The average revenue. AR is equal to TR by QP. So ಪ್ರತಿಯೊಂದು ವಸ್ತುವಿನ ಆದಾಯವನ್ನು ಪರಿಗಣಿಸಬೇಕಾಗುತ್ತೆ. ಸೊ ಅಲ್ಲಿಂದ ಏನಾಗಿದೆ ನಮ್ಮಲ್ಲಿ, ಸೊ ಪ್ರೈಸ್ ಬೆಲೆ ಎಷ್ಟಿದೆ? 10 ಇದೆ. ಸೊ TR ಎಷ್ಟಿದೆ ಅಲ್ಲಿ? TR by Q is equal to PR ಇದೆ. ಸೊ ಹಾಗಿದ್ದಾಗ TR ಎಷ್ಟಿದೆ ಇಲ್ಲಿ? 10. Q means one commodity is equal to 10 price. So ಬೆಲೆ ಎಷ್ಟಿದೆ? 10 ಇದೆ. So both are same. Price so is equal to AR. TR AR and TR and finally MR. MR is equal to delta TR by delta Q. So ಸೀಮಾಂತ ಆದಾಯ total revenue by delta quantity. The change in the TR from selling one more unit. ಇಲ್ಲಿ ಸೀಮಾಂತ ಆದಾಯದಲ್ಲಿ ಏನಾಗ್ತದೆ? change in the TR from selling one more unit. ಸೊ ಹೆಚ್ಚುವರಿಯಾಗಿ ಬಂದಿರತಕ್ಕಂಥ ಘಟಕದ ಒಂದು ಮೌಲ್ಯವನ್ನು ಅಥವಾ ಘಟಕದ ಆದಾಯವನ್ನು ನಾವು ಸೀಮಾಂತ ಆದಾಯ ಅಂತ ಕರಿತೀವಿ. ಹೆಚ್ಚುವರಿ ಘಟಕದ ಆದಾಯವನ್ನು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ? ಇರ್ತಕ್ಕಂಥ ಒಂದು ಫಾರ್ಮುಲಾಸ್. ಸೊ ಇಲ್ಲಿ ಏನಾಗ್ತದೆ? TR ಎಷ್ಟಿದೆ? 10 ಇದೆ. ಕ್ವಾಂಟಿಟಿ ಎಷ್ಟಿದೆ? 1 ಇದೆ. ಸೊ is equal to MR is equal to 10. ಸೊ ಬಿಗಿನಿಂಗ್ ಪ್ರೈಸ್ ಆರಂಭದಲ್ಲಿರ್ತಕ್ಕಂಥ ಬೆಲೆ ಯಾವಾಗ ಏನಾಗುತ್ತೆ? AR TR MR ಏನಾಗುತ್ತೆ? ಈಕ್ವಲ್.
ಆಲ್ ರೆವಿನ್ಯೂಸ್ ಇಸ್ ಈಕ್ವಲ್. ಪ್ರತಿಯೊಂದು ವಲಯ ಏನಾಗುತ್ತೆ, ಪ್ರತಿಯೊಂದು ಹಂತಗಳೇನಾಗುತ್ತೆ ಇಲ್ಲಿ ಸಮನಾಗಿರುತ್ತೆ ಆರಂಭದಲ್ಲಿ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ಸ್ ಏನಾಗುತ್ತೆ ಹೋಗುತ್ತೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಎಮ್ ಆರ್ ಇಸ್ ಈಕ್ವಲ್ ಟು ಮೀನ್ಸ್ ನಾವು ಟಿ ಪಿ ಸಂಬಂಧಪಟ್ಟಂತೆ ನಾವು ಫಾರ್ಮುಲಾ ಮಾಡಿದ್ವಿ. ಟಿ ಪಿ ಸಂಬಂಧಪಟ್ಟಂತೆ ಮಾಡಿದ್ವಿ. ಎಮ್ ಪಿ ಇಸ್ ಈಕ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್. ಓಕೆ, ಸೊ ಅದು ಗೊತ್ತಿದೆ. ಸೊ ಹಾಗೆ ನಾವು ಎಮ್ ಆರ್ ಕರೆಕ್ಟ್ ಬೇಕಾದ್ರೆ ಟಿ ಆರ್ ಎಲ್ ಮೈನಸ್ ಟಿ ಆರ್ ಎಲ್ ಮೈನಸ್ ಒನ್ ಸೇಮ್ ಫಾರ್ಮುಲಾ. ಸೊ ಹಾಗಾಗಿ ಅದರ ಬೇಸಿಸ್ ಮೇಲೆ ಅವೇನು ಮಾಡ್ತಾ ಹೋಗ್ತೀವಿ, ಫಾರ್ಮುಲಾ ಕ್ಲಾರಿಫೈ ಮಾಡ್ತಾ ಹೋಗ್ತೀವಿ. ಒಂದು ಹಾಗಾದ್ರೆ ಸಿ ದ ಎಕ್ಸಾಂಪಲ್ the change that we are considering one more increase. ಸೊ ಹೆಚ್ಚುವರಿಯಾಗಿ ಬಂದಂತ ಘಟಕದ ಆದಾಯವನ್ನು ನಾವು ಸೀಮಾಂತ ಆದಾಯವನ್ನು. ಸೊ ಹಾಗಾದ್ರೆ ಟೇಬಲ್ಸ್ ಅಲ್ಲಿ ನಾವು ಹೇಗೆ AR ಅನ್ನ AR ಮತ್ತು MR ಅನ್ನ ಪ್ರೈಸ್ ಅನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ದ ಫಸ್ಟ್ ಒನ್, ದ ಪ್ರೈಸ್ ಎಷ್ಟಿದೆ ಇಲ್ಲಿ 10. The price is constant level, so again we put the price 10. Next one 10 10 10. Okay, next TR. ಇಲ್ಲಿ ಏನು ಕೇಳಿದೆ ನಾನು, TR ಅಂತ ಕೇಳಿದೆ. ಸೊ TR is equal to P into Q. So P into Q. So price ಎಷ್ಟಿದೆ, how much price 10, quantity is 1 into 10 is equal to 10 ಅಲ್ವಾ. ಸೊ ಹಾಗಾಗಿ ಸೊ total revenue is 10. Next 10 into 2 20, 10 into 3 30, 10 into 4 40, 10 into 5 and 50. So TR is equal to P into Q. P means price, Q means quantity. Price into quantity is equal to TR. Price into 2 is equal to TR is equal to 20. 10 into 3 is equal to TR 30. 10 into 4 is equal to TR 40. 10 into 5 is equal to TR 50. This is the TR level. So unit first one 10, unit 2 20, unit 3 30, unit 4 40, and unit 5 50 is equal to TR. Okay. Next one is module revenue. ಸೀಮಾಂತ. ಸೊ ಇದೇನು ಮಾಡಿದ್ರೆ ನಾವು PRN minus PRN minus. ಒಂದು ಘಟಕದ ಮೌಲ್ಯದಿಂದ ಮತ್ತೊಂದು ಘಟಕದ ಮೌಲ್ಯವನ್ನು ನಾವು ಏನು ಮಾಡಬೇಕು, ಮೈನಸ್ ಮಾಡಬೇಕಾಗುತ್ತೆ. ಸೊ ಕ್ಲಿಯರ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಫ್ರಮ್ ಮೀನ್ಸ್ PRN ಮಾಡಿ ಆರ್ 10. ಯಾಕಂದ್ರೆ ಯಾವುದೇ ರೀತಿಯ ಒಂದು ವಸ್ತುಗಳಿಲ್ಲ ನಮಗೆ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿ ಅಂತ ಹೇಳ್ತೇವೆ. ಒಂದು ವ್ಯಾಲ್ಯೂಸ್ ಅದರ ವ್ಯಾಲ್ಯೂಸ್ ಮೈನಸ್ ಮಾಡಲ್ಲ. ಸೊ ಯಾವುದೇ ರೀತಿಯ ಒಂದು ಯೂನಿಟ್ 1 ಗೆ ಏನಾಗಿದೆ 0 ಆಗಿದೆ ಅಂದಾಗ ಪ್ರೈಸ್ 0 ಆಗಿದೆ, ಪ್ರೈಸ್ 10 ಇರುತ್ತೆ, PR 0 ಆಗಿರುತ್ತೆ, ಹಾಗೆ MR 0 ಆಗಿರುತ್ತೆ. ಸೊ 0 minus 10 is 10. 0 minus 10 is 10. ಸೊ ಹಾಗಾಗಿ it is same ಇರುತ್ತೆ. TR price or TR. And next one ಇಲ್ಲಿ TR ಮೆಥಡ್. ನೆಕ್ಸ್ಟ್ ಇಲ್ಲಿ ಏನಿದೆ 20. ಸೊ ಅಲ್ಲಿಂದಾಗ TRN 20 minus TRN minus 1. ಸೊ another unit, another quantity. So 10 is equal to 10. Next 30 minus 20. 30 minus 20 is equal to 10. 40 minus 30. 40 minus 30 is equal to 10. So 50 minus 40. 50 minus 40 is equal to 10. So marginal revenue is the 10. ಈ ಸೀಮಾಂತ ಆದಾಯ ಯಾವುದೇ ಬದಲಾವಣೆ ಆಗೋದಿಲ್ಲ. ವಸ್ತುಗಳ ಪ್ರಮಾಣದ ಬದಲಾಗುತ್ತದೆ, ಬೆಲೆ ಸ್ಥಿರವಾಗಿರುತ್ತೆ. The price is constant, but purchase of quantity has changes to 1 unit to 100. But the marginal revenue is no changes, no minus. ಸೀಮಾಂತ ಆದಾಯ ಏನಾಗುತ್ತೆ, ಪ್ರಮಾಣದ ಬದಲಾವಣೆ ಆದಂತೆ ಬೆಲೆಗಳು ಸ್ಥಿರವಾಗಿದ್ದಾಗ ಸೀಮಾಂತ ಆದಾಯ ಏನಾಗುತ್ತೆ, ಸ್ಥಿರವಾಗಿರುತ್ತದೆ. ಇದು ಸಹ ಬದಲಾವಣೆ ಆಗೋದಿಲ್ಲ. ಸೊ ಆಗಿದ್ದಾಗ TR is equal to AR into Q. AR into Q. Average revenue ಎಷ್ಟಿದೆ, 10 ಇದೆ. ಕ್ವಾಂಟಿಟಿ ಎಷ್ಟಿದೆ, 5 ಇದೆ. ಸೊ average revenue ಆದಾಯ ಎಷ್ಟಿದೆ, 10 ಇದೆ. ಕ್ವಾಂಟಿಟಿ ಎಷ್ಟಿದೆ, 5 ಇದೆ. ಸೊ ಆಗಿದ್ದಾಗ 10 into 5 is equal to 50. The 50 is the TR. ಇದೆಯಾ? ಸೊ average revenue into quantity. Average revenue 10 ಇದೆ, ಕ್ವಾಂಟಿಟಿ 5 ಇದೆ. ಸೊ ಇದ್ದಾಗ ಸರಾಸರಿ ಆದಾಯ ಮತ್ತು ಪ್ರಮಾಣ 10 into 5 50 ಆಗುತ್ತೆ. The
AR, AR by Q. So AR is now 50 ಇದೆ and sorry TR is 50 ಇದೆ. So quantity is 5 ಇದೆ. TR by Q 50 by 5 is equal to 10. 10 is price. And next one MR is equal to TR10 minus TRN minus 1. So finally TR50 and minus TRN minus 40. 50 minus 40. 50 minus 40. 10. 10 is the MR. And last one is that AR is constant. ಸರಾಸರಿ ಆದಾಯ ಸ್ಥಿರವಾಗಿರುತ್ತದೆ and MR is equal to AR. MR and AR so both are same equal. So ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯಗಳಿಗೆ ಸಮವಾಗಿರುತ್ತದೆ. Okay, clear. So already and the revenue of the competition strips ಅಲ್ಲಿ AR is equal to MR is equal the TR is equal to P into Q. AR is equal to TR by Q. MR is equal to delta TR by delta Q. So ಇಲ್ಲಿ ಮೈನಸ್ ಮಾಡಬಹುದು, ಇಲ್ಲಿ ಮೈನಸ್ ಸಹ ಮಾಡಬಹುದು. TR is 50 ಇರ್ತದೆ, 40 is 5 ಇದೆ. ಸೊ ಅದನ್ನ ಏನು ಮಾಡಬಹುದು, ನಾವು ಮೈನಸ್ ಮಾಡಬಹುದು. ಸೊ ಹಾಗೂ ಸಹ ನಾವು ಏನು ಮಾಡಬಹುದು, ಸೆಪರೇಟ್ ಮಾಡಬಹುದು. ಇದಕ್ಕೆ ಎಕ್ಸಾಂಪಲ್ ನಾವು ಒಂದು ಟೇಬಲ್ಸ್ ನೋಡ್ತೇವೆ. ಸೊ ಹೀಗೆ ಒಂದು ಉದ್ಯಮ ಘಟಕ ಆದಾಯದ ಮೇಲೆ ಒಂದು ಪೈಪೋಟಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಸರಾಸರಿ ಆದಾಯ, ಸೀಮಾಂತ ಆದಾಯ, ಒಟ್ಟು ಆದಾಯ, ಟೋಟಲ್ ರೆವಿನ್ಯೂ, ಅವರೇಜ್ ರೆವಿನ್ಯೂ ಮತ್ತು ಮಾರ್ಜಿನಲ್ ರೆವಿನ್ಯೂ. ಸೊ ಅವುಗಳ ಮೂಲಕ ನಾವು ಬರ್ಕೊಳ್ಬೋದು. And next one, the perfect competition ಮೇಲೆ ಅಡ್ವಾನ್ಸಸ್ ಫೀಚರ್ಸ್ ಇಂಪಾರ್ಟೆಂಟ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಇದೆ, and free entry and free access ಇದೆ, the perfect knowledge and price technology ಇದೆ, and no transportation of cost ಇದೆ, and no artificial restrictions ಇದೆ, and largest buyer and sellers. There are so many advantages or features in the perfect competition market. Okay, and so now in this class we have the very important concept of perfect competition market in online examinations and prepared examination. Please note the importance of perfect competition points and this is the revenue competition from the example of table with the formulas also. Okay, and the next class the perfect competition, so the limitations will discuss with you. So thank you students. So continue next class.